ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಹನುಮಂತು, ನಿಮ್ಮ PC ಟೆಕ್ನಿಷಿಯನ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗದೇ ಇದ್ರೆ ಅದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ಅನ್ನು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗದೇ ಇದ್ರೆ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಹೇಳಿ 3-4 ಸ್ಟೆಪ್ಗಳಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗದೇ ಇದ್ರೆ ಡೇಟ್ ಅಂಡ್ ಟೈಮ್ ಅನ್ನ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಎಸ್ ಫ್ರೆಂಡ್ಸ್, ಇಲ್ಲಿ ಕಾರ್ನರ್ ಅಲ್ಲಿ ನಮಗೆ ಡೇಟ್ ಶೋ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಡ್ಜಸ್ಟ್ ಡೇಟ್ ಟೈಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಟ್ ಆಟೋಮೆಟಿಕಲಿ ಅಂತ ಇದೆ. ಇದು ಕಂಟಿನ್ಯೂ ಆಗಿ ಸೆಟ್ ಟೈಮ್ ಆಟೋಮೆಟಿಕಲಿ ಅನ್ನೋದು ಆನ್ ಆಗಿರಬೇಕು ಫ್ರೆಂಡ್ಸ್. ಇದು ಹಾಗೆಯೇ ಈ ಸೆಟ್ ಟೈಮ್ ಜೂನ್ ಆಟೋಮೆಟಿಕಲಿ ಅನ್ನೋ ಒಂದು ಆಪ್ಷನ್ಸ್ ಇದೆಲ್ಲ ಫ್ರೆಂಡ್ಸ್, ಇವನ್ನ ಎರಡನ್ನು ಕೂಡ ನೀವು ಆನ್ ಅಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇಲ್ಲಿ ಸಿಂಕ್ರೊನೈಸ್ ಯುವರ್ ಕ್ಲಾಕ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ಸಿಂಕ್ ನೌ ಮೇಲೆ ನೀವು ಕ್ಲಿಕ್ ಮಾಡಿ ಕಂಟಿನ್ಯೂ ಆನ್ ಮಾಡಬೇಕು. ಅಂದ್ರೆ ನಿಮ್ಮ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗದೇ ಇರೋದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಿಮ್ಮ ಟೈಮ್ ಅಂಡ್ ಡೇಟ್ ಕರೆಕ್ಟ್ ಆಗಿದ್ರೆ ಮಾತ್ರ ಓಪನ್ ಆಗುತ್ತೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಕೇಸಸ್ ಈ ಒಂದು ಪ್ರಾಬ್ಲಮ್ ಇಂದ ಕ್ಲಿಯರ್ ಆಗ್ತವೆ. ಆಗದೆ ಹೋದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ಫ್ರೆಂಡ್ಸ್, ನೀವು ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಮೆಥಡ್ ಬಂದ್ಬಿಟ್ಟು ಕ್ಲಿಯರ್ ವಿಂಡೋಸ್ ಸ್ಟೋರ್ ಕ್ಯಾಚಸ್ ಅಂತ ಹೇಳಿ, ಅಂದ್ರೆ ವಿಂಡೋಸ್ ಸ್ಟೋರ್ ಗೆ ಸಂಬಂಧಪಟ್ಟ ಕ್ಯಾಚ್ ಫೈಲ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಅದನ್ನ ಮಾಡ್ಬೇಕಂದ್ರೆ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ WS ರೀಸೆಟ್ ಅಂತ ಟೈಪ್ ಮಾಡಿ. ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ WS ರೀಸೆಟ್ ಅನ್ನೋ ಒಂದು ಆಪ್ ಇದೆ. ಅದನ್ನ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಆಗಿ ಕ್ಯಾಶ್ ಫೈಲ್ಗಳು ಏನಾದರೂ ಇದ್ರೆ ಅದು ಕ್ಲಿಯರ್ ಆಗಿ ನಿಮ್ಮ ವಿಂಡೋಸ್ ಸ್ಟೋರ್ ಈ ಟೈಮ್ ಅಲ್ಲಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಸಪೋಸ್ ಇಷ್ಟೆಲ್ಲ ಮಾಡಿದ್ರು ಕೂಡ ಓಪನ್ ಆಗ್ಲಿಲ್ಲ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ನೀವು ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಟ್ರಬಲ್ ಶೂಟ್ ಮೆಥಡ್ ಅಂತ ಹೇಳಿ, ಆ ಟ್ರಬಲ್ ಶೂಟ್ ಮೆಥಡ್ ಅನ್ನ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಟ್ರಬಲ್ ಶೂಟ್ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕಂದ್ರೆ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಸೆಟ್ಟಿಂಗ್ ಆಪ್ ಬರುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಅಪ್ಡೇಟ್ ಅಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಟ್ರಬಲ್ ಶೂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ಅಡಿಷನಲ್ ಟ್ರಬಲ್ ಶೂಟರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನೀವು ಇಲ್ಲಿ ಕೆಳಗಡೆ ಬಂದ್ರೆ ವಿಂಡೋಸ್ ಸ್ಟೋರ್ ಆಪ್ ಅನ್ನೋ ಒಂದು ಟ್ರಬಲ್ ಶೂಟರ್ ಇಲ್ಲಿ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರನ್ ದ ಟ್ರಬಲ್ ಶೂಟರ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಟ್ರಬಲ್ ಶೂಟರ್ ರನ್ ಆಗುತ್ತೆ ಫ್ರೆಂಡ್ಸ್, ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಟ್ರಬಲ್ ಶೂಟ್ ಮಾಡಿ ಏನಾರ ಇಶ್ಯೂ ಇದ್ರೆ ಡೈರೆಕ್ಟ್ ಆಗಿ ಇದು ಫಿಕ್ಸ್ ಆಗುತ್ತೆ, ಹಾಗೆ ರೀಸೆಟ್ ಆಗುತ್ತೆ. ನೀವು ರೀಸೆಟ್ ಮಾಡಬೇಕು ಅಂತ ಕೇಳಿದ್ರೆ ಜಸ್ಟ್ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡಿಟೆಕ್ಟಿಂಗ್ ಅಡಿಷನಲ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ, ಏನಾರ ಮತ್ತೆ ಅಡಿಷನಲ್ ಪ್ರಾಬ್ಲಮ್ಸ್ ಏನಾರ ಏನಂತ ಟ್ರಬಲ್ ಶೂಟರ್ ಅಲ್ಲಿ ಗೊತ್ತಾಗುತ್ತೆ. ಹ್ಯಾಂಗಿಂಗ್ ಆರ್ ಕ್ರಾಶಿಂಗ್ಸ್ ಆಫ್ ನಾಟ್ ಫಿಕ್ಸ್ಡ್ ಅಂತ ಇದೆ, ಸೊ ಇದೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಟ್ರಬಲ್ ಶೂಟ್ ಆಸ್ ಕಂಪ್ಲೀಟೆಡ್ ಅಂತ ಬಂದಿದೆ, ಕ್ಲೋಸ್ ಕೊಡಿ. ಅಡಿಷನಲ್ ಮೆಥಡ್ ಬಂದ್ಬಿಟ್ಟು ನಿಮ್ಮ ಮೈಕ್ರೋಸಾಫ್ಟ್ ಸ್ಟೋರ್ ಅನ್ನ ರೀಸೆಟ್ ಮಾಡೋದು ಫ್ರೆಂಡ್ಸ್, ಯೂಸಿಂಗ್ ವಿಂಡೋಸ್ ಪವರ್ ಶೆಲ್ ಮೇಲೆ, ಅಂದ್ರೆ ಪವರ್ ಶೆಲ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೈಕ್ರೋಸಾಫ್ಟ್ ಸ್ಟೋರ್ ಅನ್ನ ರೀಸೆಟ್ ಮಾಡಬೇಕಾಗುತ್ತೆ. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ವಿಂಡೋಸ್ ಸರ್ಚ್ ಬಾರಿಗೆ ಹೋಗಿ ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಪವರ್ ಶೆಲ್ ಅಂತ ಟೈಪ್ ಮಾಡಿ. ಪವರ್ ಶೆಲ್ ಅಂತ ಟೈಪ್ ಮಾಡಿ. ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ವಿಂಡೋಸ್ ಪವರ್ ಶೆಲ್ ಅನ್ನೋ ಒಂದು ಆಪ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ವಿಂಡೋಸ್ ಪವರ್ ಶೆಲ್ ನ ಒಂದು ಮೆನು ಓಪನ್ ಆಗುತ್ತೆ. ಅದರಲ್ಲಿ ಜಸ್ಟ್ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಕೆಳಗಡೆ ಒಂದು ಕಮಾಂಡ್ ಅನ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಅದನ್ನ ನೀವು ಡೈರೆಕ್ಟ್ ಆಗಿ ಕಾಪಿ ಮಾಡಿಕೊಂಡು ಈ ಪವರ್ ಶೆಲ್ ವಿಂಡೋದಲ್ಲಿ ಪೇಸ್ಟ್ ಮಾಡಿ ಎಂಟರ್ ಕೊಟ್ರೆ ಸಾಕು ಫ್ರೆಂಡ್ಸ್. ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಐ ಮೀನ್ ವಿಂಡೋಸ್ ಮೈಕ್ರೋಸಾಫ್ಟ್ ಸ್ಟೋರ್ಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ಸ್ ಕೂಡ ಈ
ಒಂದು ಮೆಥಡ್ ಇದ್ದ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗದೇ ಇದ್ರೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.